ಸೊ ಅಂದರೆ ಟೆಕ್ನಿಕಲಿ ಬೆಳಗ್ಗೆಯಿಂದ ಇದ್ದಾಗ ಏನೂ ಇರೋದೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಿಲ್ಲ, ಬರೀ ಗಾಳಿ ಮತ್ತು ನೀರು ಬಿಟ್ಟರೆ ಬೇರೆ. ಸರ್ ದಟ್ಸ್ ಇನ್ಸೇನ್ ಸರ್. ವೆನ್ ದೇ ಹ್ಯಾವ್ ನಾಟ್ ಈಟನ್ ದೇ ಆರ್ ಮೋರ್ ಆ್ಯಕ್ಟಿವ್. ಈಗ ಹುಲಿ, ಸಿಂಹ, ಪ್ರಾಣಿಗಳಾಗಲಿ ಒಂದ್ಸಲ ಬೇಟೆ ಮಾಡಿ ಅದು ಇದು ಆದಮೇಲೆ ಮುಗೀತು, ಅದೇ ಇಟ್ ವಿಲ್ ಕೊಲಾಪ್ಸ್ ದೇರ್ ಓನ್ಲಿ. ಅದ್ರ ಪಕ್ಕನೇ ಬೇರೆ ಪ್ರಾಣಿಗಳು ಓಡಾಡ್ತಾ ಇದ್ರೂ ಇಟ್ ಈಸ್ ನಾಟ್ ಬಾದರ್ಡ್. ಸರ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಸರ್ ಆ್ಯಕ್ಚುಲಿ? ಬಿಕಾಸ್ ನಾವು ಸಿನಿಮಾದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಇಟ್ ಈಸ್ ಲಾರ್ಜರ್ ದ್ಯಾನ್ ದ ಲೈಫ್ ಆ್ಯಂಡ್ ಸಮ್ಟೈಮ್ಸ್ ವೆರಿ ಒಂಥರ ಎಡ್ಜ್ ಆನ್ ದ ಸೀಟ್, ಈ ಥರದೇ ನಮ್ಗೆ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ ಒಂದು ಇಮೇಜು, ಆ ಪಬ್ಲಿಕ್ ಪರ್ಸೆಪ್ಷನ್ ಮೇಲೆ ನಮ್ಮ ಕೆಲಸ ನೋಡ್ಕೊಂಡು. ನಿಮ್ಮ ಕೆರಿಯರ್ ರೆಕಾರ್ಡಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೊಟ್ಟಂಥ ಕೇಸಸ್ ಅಂದರೆ ಯಾವ್ದಿರ್ಬೋದು ಸರ್? ಎವ್ರಿ ಕೇಸ್ ಸ್ಟಿಲ್ ಇಟ್ ಈಸ್ ಸಾಲ್ಡ್, ಇಟ್ ಬಿಕಮ್ಸ್ ಚಾಲೆಂಜಿಂಗ್ ಓನ್ಲಿ. ಒನ್ಸ್ ಇಟ್ ಈಸ್ ಸಾಲ್ಡ್, ಅಯ್ಯೋ ಇಷ್ಟೇ, ಇಲ್ಲೇ ಸಿಂಪಲ್, ಇಲ್ಲೇ ಪಕ್ಕದಲ್ಲೇ ಇದ್ದವನು, ನಾವು ದಿವಸ ಅಲ್ಲೇ ಓಡಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಕ್ರೈಮ್ ಈಸ್ ಲೈಕ್ ದಟ್. ಹೌ ಡಿಡ್ ದ ಹೋಲ್ ಪ್ಲಾನಿಂಗ್ ಹ್ಯಾಪನ್ ಸರ್? ಈ ಒಂದು ಸ್ಟಾರ್ ನಟನ ಅರೆಸ್ಟ್ ಮಾಡೋಕ್ಕೆ ಮುಂಚೆ ಬೆಳ್ಳಗಿದ್ದಿದ್ದೆಲ್ಲ ಹಾಲಲ್ಲ, ನೊರೆ ಇರೋದೆಲ್ಲ ಬೀರಲ್ಲ, ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲ ಸುಳ್ಳಲ್ಲ.